ನೀವು ನೋಡ್ತಾ ಇದ್ದೀರಾ ಎಂಎಂಕೆ ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಹುಟ್ಟಿದ ಒಂದೇ ದಿನಕ್ಕೆ ಹಸುಗೂಸನ್ನು ಬಿಟ್ಟು ಆಸ್ಪತ್ರೆಯಿಂದ ಪರಾರಿಯಾದ ತಾಯಿ. ರಸ್ತೆಯಲ್ಲಿ ಸಿಕ್ಕ 4 ತೊಲೆ ಬಂಗಾರದ ಮಾಂಗಲ್ಯ ಚೈನನ್ನು ಮಾಲೀಕರಿಗೆ ಹಿಂತಿರುಗಿಸಿದ ಮಹಾತಾಯಿ. ಕೆಆರ್ ಟ್ರಾಫಿಕ್ ಠಾಣೆಯಲ್ಲಿ ಮಧ್ಯವರ್ತಿಗಳ ಕಾರುಬಾರು ಆರೋಪ. ನೋ ಪಾರ್ಕಿಂಗ್ ವಾಹನ ಟೋಯಿಂಗ್ ಬಳಿಕ ಬಿಲ್ ಇಲ್ಲದೆ ಸೆಟಲ್ಮೆಂಟ್ ಆರೋಪ. ಧಾರವಾಡದಲ್ಲಿ ವಿದ್ಯುತ್ ಸಮಸ್ಯೆ, 4 ಗಂಟೆಗೂ ಅಧಿಕ ಕಾಲ ರೈಲುಗಳ ಸಂಚಾರ ಸ್ಥಗಿತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಮನು ತಲುಪುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೆರಿಗೆಯಾದ ಕೇವಲ ಒಂದೇ ದಿನದಲ್ಲಿ ನವಜಾತ ಶಿಶುವನ್ನು ಆಸ್ಪತ್ರೆಯಲ್ಲಿ ಬಿಟ್ಟ ತಾಯಿ ಪರಾರಿಯಾಗಿರುವ ಘಟನೆ ಆತಂಕ ಮೂಡಿಸಿದೆ. ಪ್ರಕರಣದ ಗಂಭೀರತೆಯನ್ನು ಗಮನಿಸಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವರದಿ ಇಲ್ಲಿದೆ. ಕಳೆದ ಶುಕ್ರವಾರ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಆಸ್ಪತ್ರೆಗೆ ಹೆರಿಗೆಗಾಗಿ ಮಹಿಳೆಯೊಬ್ಬರು ದಾಖಲಾಗಿದ್ದರು. ಅದೇ ದಿನ ಹೆರಿಗೆ ನಡೆದಿದ್ದು, ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಹೆರಿಗೆಯ ನಂತರ ನವಜಾತ ಶಿಶುವಿನ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ರವಾನಿಸಲಾಗಿತ್ತು. ಮಗು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಂತೆಯೇ ತಾಯಿ ದೇವನಹಳ್ಳಿಯ ನಕ್ಷತ್ರ ಆಸ್ಪತ್ರೆಯಿಂದ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಈ ಪ್ರಕರಣದ ಮಾಹಿತಿ ತಿಳಿಯುತ್ತಿದ್ದಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಪಾಟೀಲ್ ನಕ್ಷತ್ರ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ದಾಖಲಾತಿಗಳನ್ನು ಪರಿಶೀಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ತೆರಳಿದರು. ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಹಾಗೂ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಪ್ರಕರಣದ ಕುರಿತು ತನಿಖೆ ಮುಂದುವರೆಸಿದ್ದು, ತಾಯಿ ಪರಾರಿಯಾಗಿರುವ ಕಾರಣ ಮತ್ತು ಮಗುವಿನ ಸುರಕ್ಷತೆ ಸೇರಿದಂತೆ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಮಾನಸ ಅಂತ ನೀವು ಡಿಸೈಡ್ ಅಲ್ಲ, ನಿಯರೆಸ್ಟ್ ಹಾಸ್ಪಿಟಲ್ ಕಳಿಸಲ್ಲ. ನಿಮ್ಮ ಫ್ರೆಂಡ್ ಹೆಸರು ಬರ್ಕೊಂಬ. ಏನ್ ಹೆಸರು? ಡಾಕ್ಟರ್ ದಿಲೀಪ್ ಅಂತ ಅವ್ರ ನಂಬರ್ ಅದ ಬರ್ಕೊಂಡ್ಬಿಡ್ರಿ. ನಂಬರ್ ಅವ್ರಿಗೆ ಅಲ್ಲ, ನನ್ನ ಫೋನ್ ಮಾಡಿ ಅಂತಾನೆ ಕನ್ಫರ್ಮ್ ಮಾಡ್ಕೊಂಡು. ಓ ದಿಲೀಪ್ ಅಲ್ಲಿ ಸರ್ವಿಸ್ ಇದೆಯಾ ಅಲ್ಲ ಅವ್ರದ್ದು ನಂಬರ್ ಕೊಡಿ. ಧಾರವಾಡ ಜಿಲ್ಲೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆಯಿಂದ ರೈಲು ಸಂಚಾರದಲ್ಲಿ ಭಾರಿ ವ್ಯತ್ಯಯ ಉಂಟಾಗಿತ್ತು. ಅಳ್ಳಾವರ ರೈಲು ನಿಲ್ದಾಣದಲ್ಲಿ ಹಲವು ರೈಲುಗಳು 4 ಗಂಟೆವರೆಗೂ ಅಧಿಕ ಕಾಲ ನಿಲುಗಡೆಯಾಗಿದ್ವು. ಪ್ರಯಾಣಿಕರು ತೀವ್ರ ಸಂಕಷ್ಟ ಅನುಭವಿಸಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಧಾರವಾಡ ಜಿಲ್ಲೆಯ ಅಳ್ಳಾವರ ರೈಲು ನಿಲ್ದಾಣದಲ್ಲಿ ವಿದ್ಯುತ್ ಪೂರೈಕೆ ಸಮಸ್ಯೆಯಿಂದ ರೈಲುಗಳ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಲೋಂಡಾ ಭಾಗದಲ್ಲಿ ಉಂಟಾದ ವಿದ್ಯುತ್ ಅಡಚಣೆಯಿಂದ ಬೆಂಗಳೂರು ಬೆಳಗಾವಿ ಎಕ್ಸ್ಪ್ರೆಸ್ ಹಾಗೂ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸೇರಿದಂತೆ ಹಲವು ರೈಲುಗಳು 4 ಗಂಟೆಗೂ ಹೆಚ್ಚು ಕಾಲ ನಿಲುಗಡೆಯಾಗಿತ್ತು. ದೀರ್ಘಕಾಲ ರೈಲುಗಳು ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಕುಡಿಯುವ ನೀರು, ಆಹಾರ ಹಾಗೂ ಇತರ ಮೂಲಭೂತ ಸೌಲಭ್ಯಗಳ ಕೊರತೆಯೂ ಎದುರಾಗಿತ್ತು. ವಿದ್ಯುತ್ ಪೂರೈಕೆಯನ್ನು ಶೀಘ್ರದಲ್ಲೇ ಪುನಃಸ್ಥಾಪಿಸಿ ರೈಲು ಸಂಚಾರವನ್ನು ಸಹಜ ಸ್ಥಿತಿಗೆ ತರಲು ರೈಲ್ವೆ ಸಿಬ್ಬಂದಿ ಮತ್ತು ತಾಂತ್ರಿಕ ತಂಡಗಳು ಹರಸಾಹಸ ಪಟ್ಟವು. ಕೆಆರ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಟೋಯಿಂಗ್ ಕಾರ್ಯದ ವೇಳೆ ಮಧ್ಯವರ್ತಿಗಳ ಮೂಲಕ ಹಣದ ಸೆಟಲ್ಮೆಂಟ್ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ದ
ನಿಲ್ಲಿಸಿದ್ದ ವಾಹನಗಳನ್ನ ಟೋಯಿಂಗ್ ಮಾಡಿದ ಬಳಿಕ ಅಧಿಕೃತ ಬಿಲ್ ನೀಡದೆ ಮಧ್ಯವರ್ತಿಗಳಿಂದ ಮೂಲಕ ಕಡಿಮೆ ಮೊತ್ತಕ್ಕೆ ವ್ಯವಹಾರ ನಡೆಸಲಾಗುತ್ತಿದೆ ಎನ್ನಲಾಗಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರ ಸುಭಾಷ್ ಅವರು ಆಗ್ರಹಿಸಿ ಟ್ರಾಫಿಕ್ ಹಾಗೂ ಎಸಿಪಿ ಠಾಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. 1,650 ರೂಪಾಯಿ ಕಟ್ಟಿದ್ರೆ 600 ರೂಪಾಯಿ ಬರುತ್ತೆ, 500 ರೂಪಾಯಿ ನೋ ಪಾರ್ಕಿಂಗ್ ಗೌರ್ಮೆಂಟ್ ಹೋಗುತ್ತೆ. 600 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೊಡಿ. ದಯವಿಟ್ಟು ಒಂದ್ಸರಿ ತಗೊಳ್ಳಿ. ನಾನು 800 ಕೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. 100 ರೂಪಾಯಿ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಕೆಆರ್ಪುರ ಟ್ರಾಫಿಕ್ ಠಾಣೆಯ ವ್ಯಾಪ್ತಿಯಲ್ಲಿ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ಟೋಯಿಂಗ್ ಮಾಡಿದ ಬಳಿಕ ಅಧಿಕೃತ ದಂಡದ ಬಿಲ್ ನೀಡದೆ ಮಧ್ಯವರ್ತಿಗಳ ಮೂಲಕ ಹಣ ಪಡೆದು ಪ್ರಕರಣವನ್ನು ಮುಗಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಒಂದು ಬೈಕ್ಗೆ 1,250 ರೂಪಾಯಿ ದಂಡ ನಿಗದಿಯಾಗಿದ್ದರೂ ಮಧ್ಯವರ್ತಿಗಳ ಮೂಲಕ 500 ರೂಪಾಯಿಂದ 600 ರೂಪಾಯಿ ಅಥವಾ 1,000ಕ್ಕೆ ಮಾಡಲಾಗ್ತಾ ಇದೆ ಎಂದು ಕೇಳಿಬಂದಿದೆ. ಈ ರೀತಿಯ ವ್ಯವಹಾರದ ವಿಡಿಯೋ ಸಹ ಲಭ್ಯವಿದೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಪುರ ಟ್ರಾಫಿಕ್ ಎಎಸ್ಐ ಹುಚ್ಚುರಾಯಪ್ಪ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಸುಭಾಷ್ ಆಗ್ರಹಿಸಿದರು. ಟ್ರಾಫಿಕ್ ಎಸಿಪಿ ಹಾಗೂ ಠಾಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಇವು ದೂರುದಾರರು ಮಾಡಿರುವ ಆರೋಪಗಳಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ನಮಸ್ತೆ, ಸುಭಾಷ್ ಸಾಮಾಜಿಕ ಹೋರಾಟಗಾರ, ಬೆಳತೂರು. ವಿಷಯ ಏನಂದರೆ, ನೋ ಪಾರ್ಕಿಂಗ್ ಎಲ್ಲಾಗಿರುತ್ತೆ ಅಂಥ ವಾಹನಗಳನ್ನ ಟೋಯಿಂಗ್ ಮೂಲಕ ತಗೊಬಂದು ಸ್ಟೇಷನ್ಗೆ ನಿಲ್ಲಿಸ್ಕೊಂಡು ಅದನ್ನು ಇಂತಿಷ್ಟು ಅಂತ ಹೇಳ್ಬಿಟ್ಟು ಲಂಚ ರೂಪದಲ್ಲಿ ಪ್ರೈವೇಟ್ ವ್ಯಕ್ತಿಗಳನ್ನ ನೇಮಕ ಮಾಡಿಬಿಟ್ಟು 300, 200, 500 ಈ ಥರ 500 ಇಲ್ಲ 600, 700, 800 ಎಷ್ಟಾಗುತ್ತೋ ಅಂದರೆ ರಿಕ್ವೆಸ್ಟ್ ಮಾಡಿ ಕಳಿಸ್ಬಿಡ್ತಾರೆ. ಇದೇ ಕೆಆರ್ಪುರಂ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಿಗ್ಗೆ ಏನಾಗಿದೆ, ಒಬ್ಬರು ಎಎಸ್ಐ ಅವರು ಟೋಯಿಂಗ್ ಮಾಡ್ಕೊಂಬಂದು ತಗೊಂಬಂದು ಸ್ಟೇಷನ್ ಹತ್ರ ಹಾಕ್ತಾರೆ. ಒಂದು 14ರಿಂದ 17 ಗಾಡಿ ಹಾಕಿರ್ತಾರೆ. ಆ ಗಾಡಿಗಳಲ್ಲಿ ಒಂದು 3ಕ್ಕೆ ಮಾತ್ರ ಫೈನ್ ಹಾಕ್ಬಿಟ್ಟು 1,200 ರೂಪಾಯಿ ಫೈನ್ ಬರೋದು, ಅದು ಲೀಗಲ್ಲು. ಆ ಫೈನ್ ಹಾಕ್ಬಿಟ್ಟು ಇನ್ನು ಉಳಿದಿರೋ ಗಾಡಿಗಳಿಗೆಲ್ಲ 200, 300, 500 ತಗೊಂಡು ಕಳ್ಸೋರೆ. ಅದರಲ್ಲಿ ನಮ್ಮ ಸ್ನೇಹಿತರದೊಬ್ಬರದ್ದು ಗಾಡಿನ ತೊಗೊಂಬಂದಿರ್ತಾರೆ, 600 ರೂಪಾಯಿ ಲಂಚಾಣ ಪಡೆದ್ಬಿಟ್ಟು. ಆದರೆ ಇದು ಸ್ಟೇಷನ್ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ದೂರನ್ನು ಕೊಟ್ಟಿರ್ತೀನಿ ಎಸಿಪಿ ಆಫೀಸ್ಗೆ. ಕೆಆರ್ಪುರಂಗೆ ಸಂಬಂಧಪಟ್ಟ ಹಾಗೆ ಎಸಿಪಿ ಆಫೀಸು ಫಸ್ಟ್ ಫ್ಲೋರಲ್ಲೇ ಇದೆ. ಸಾಹೇಬ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಆ ವಿಡಿಯೋ ಮೂಲಕ ಒಂದು ದೂರನ್ನು ಸಲ್ಲಿಸಿದ್ದೀನಿ. ಒಂದು DCP ಸಾಹೇಬ್ರ ಗಮನಕ್ಕೂ ಹೋಗಿದೆ ಅಂತ ಅಂದ್ಬಿಟ್ಟು ಮಾನ್ಯ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು. ಹಾಗಾಗಿ ಇದು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ, ಈ ಥರ ಲಂಚಾಣ ಪಡೆಯೋದನ್ನು. ಆಮೇಲೆ ಪ್ರೈವೇಟ್ ವ್ಯಕ್ತಿಗಳನ್ನ ನೇಮಕ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಗೂಂಡಾವರ್ತನೆ ಮಾಡೋಂಥ ರೋಡಿಗಳನ್ನೇ ಫಿಕ್ಸ್ ಮಾಡ್ತಿರ್ತಾರೆ. 2 ವರ್ಷದಿಂದ ಸ್ಟಾಪ್ ಆಗಿತ್ತು ಈ ಏನು ಟೋಯಿಂಗ್ ಮಾಡೋದು, ಈಗ ಮತ್ತೆ ಶುರುವಾಗಿದೆ. ಶುರುವಾದಾಗ ಜನಜಾಗೃತಿಗೆ ಸಂಬಂಧಪಟ್ಟಾಗೆ ಬಿಲ್ ರಸೀದಿ ಸಮೇತ ಕೊಟ್ಟು ದಂಡ ಹಾಕಲಿ. ಆದರೆ ಹಿಂಗೆ ಲಂಚ ಹಣ ತೊಗೊಂಡು ಇದನ್ನೇ ಒಂದು ಬಿಸ್ನೆಸ್ ಮಾಡಿ ಒಂದು ದಂಧೆ ಮಾಡೋದು ಬೇಡ ಅಂತ ಈ ಮೂಲಕ ಎಚ್ಚರವನ್ನು ಕೊಡ್ತಾಯಿದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಯಾರಿದ್ದಾರೆ ಆ ಪ್ರೈವೇಟ್ ವ್ಯಕ್ತಿಗಳ ವಿರುದ್ಧ ಒಂದು FIR ಮಾಡಿ, ಇಲ್ಲಾಂದರೆ ತನಿಖಾ ಅಧಿಕಾರಿಗಳು ಯಾರು ಇದ್ದೀರಿ ಅವರು ಈ ಸಂಬಂಧಪಟ್ಟ ಅಧಿಕಾರಿಗಳೇನಾದ್ರು ಶಾಮೀಲಾಗಿದ್ದರೆ ಅವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗ ASI ಅವರು ಡ್ಯೂಟಿಯಲ್ಲಿದ್ದರು ಅಂತ, ಯಾಕಂದರೆ ಇವತ್ತು ಯಾವುದೋ ಒಂದು ಮೂಮೆಂಟ್ ಇತ್ತು, DCP ಅವ್ರ ಮೂಮೆಂಟು ಮತ್ತು ಯಾರೋ ಹೈಯರ್ ಆಫೀಸರ್ಸ್ ಮೂಮೆಂಟ್ ಇತ್ತು ಅಂತೇಳಿ ಯಾರು ಸ್ಟೇಷನಲ್ಲಿ ಇರಲಿಲ್ಲ. ಈ ಕಾರಣದಲ್ಲಿ ASI ಒಬ್ರು ಇದ್ದರು. ಇವತ್ತು ಅದನ್ನು ಟೋಯಿಂಗ್ಗೆ ನೇಮಕ ಮಾಡಿದ್ರಂತೆ ಅವ್ರ ನೇತೃತ್ವದಲ್ಲಿ ಗಾಡಿ ಟೋಯಿಂಗ್ ಗಾಡಿಗೆ ಹೋಗಿರುತ್ತೆ. ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅದೊಂದು ರೂಲ್ಸ್ ಇದೆ. ಆ ರೂಲ್ಸ್ ಮೇಲೆ ತೊಗೊಂಬಂದಿರ್ತಾರೆ ಗಾಡಿನ. ತದನಂತರ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದು ಕೇಳಿದಾಗ ಆ ವ್ಯಕ್ತಿ ಯಾರೋ ಪ್ರೈವೇಟ್ ವ್ಯಕ್ತಿ ಅಂತವ್ರೆ. ಅವನೊಂದು ಕಲರ್ ಡ್ರೆಸ್ ಹಾಕಿರ್ತಾನೆ, ಅವ್ನ ಫೋನಲ್ಲಿ ಎನಿ ಟೈಮ್ ಫೋನಲ್ಲೇ ಇರ್ತಾನೆ. ಅವನೇನು ಹೇಳ್ತಾನೆ, ಈ ಗಾಡಿ ಬಿಟ್ಟಿದ್ದೀನಿ, ಈ ಗಾಡಿ ನಂಬರ್ ಬಿಟ್ಟಿದ್ದೀನಿ, ಇದು ಇಂಪ್ಲೇಸ್ ಬಂದಿದೆ, ಇದು ಕಾಸು ಇಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು 3 ಗಾಡಿಗೆ ಅಷ್ಟೇ ಅವ್ನು ಫೈನ್ ಹಾಕಿರ್ತಾನೆ. ನಮ್ಮ ಹತ್ರ ಅವ್ರ ಟೋಯಿಂಗ್ ಮಿಷಿನಲ್ಲಿ ತೊಗೊಂಬಂದಿರೋಂಥ ಆ ಟೋಯಿಂಗ್ ಗಾಡಿಯಲ್ಲಿ ತೊಗೊಂಬಂದಿರೋಂಥ ಗಾಡಿಗಳು ಲೀಸ್ಟ್ ಇದ್ದಾವೆ, ಚೆಕ್ ಮಾಡಲಿ ಇವತ್ತು ಹಾಕಿರೋ ಫೈನ್ ಅಮೌಂಟ್ನ. ಆದರೆ ಅದರಲ್ಲಿ 3 ಗಾಡಿಗೆ ಅವ್ರು ಹಾಕಿರೋದು, ಇನ್ನು ಉಳಿದಿರೋ ಗಾಡಿಗಳೆಲ್ಲ ರೋಲ್ ಕಾಲ್ ಮಾಡಿಬಿಟ್ಟು ಬಿಟ್ಬಿಟ್ಟವ್ರೆ. ಬಂಗಾರದ ಬೆಲೆ ಗಗನಕ್ಕೇರಿದ ಈ ದಿನಗಳಲ್ಲಿ ರಸ್ತೆಯಲ್ಲಿ ಸಿಕ್ಕ 4 ತೊಲೆ ಬಂಗಾರದ ಮಾಂಗಲ್ಯ ಚೈನ್ ಅನ್ನು ಯಾವುದೇ ಆಸೆಗೆ ಒಳಗಾಗದೆ ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸಿದ ಬಳ್ಳಾರಿಯ ಮಹಾತಾಯಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರಾಮಾಣಿಕತೆಗೆ ಮಾದರಿಯಾದ ಈ ಸ್ಫೂರ್ತಿದಾಯಕ ಘಟನೆಯ ಸಂಪೂರ್ಣ ವರದಿ ನಿಮಗಾಗಿ. ಬಳ್ಳಾರಿಯ ಡಾಲರ್ ಕಾಲೋನಿ ನಿವಾಸಿ ರುಕ್ಮಿಣಮ್ಮ ಅವರು ಎಂದಿನಂತೆ ಬೆಳಗಿನ ವಾಕಿಂಗ್ಗೆ ತೆರಳಿದ್ದ ವೇಳೆ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ಚೀಲ ಕಂಡುಬಂದಿತ್ತು.
ಚೀಲವನ್ನು ಪರಿಶೀಲಿಸಿದಾಗ ಅದರೊಳಗೆ ಸುಮಾರು 4 ತೊಲೆ ತೂಕದ ಬಂಗಾರದ ತಾಳಿ ಚೈನ್ ಇರುವುದು ಗೊತ್ತಾಗಿದೆ. ಆದರೆ ಚೀಲದಲ್ಲಿ ಮಾಲೀಕರ ಹೆಸರು, ವಿಳಾಸ ಅಥವಾ ದೂರವಾಣಿ ಸಂಖ್ಯೆ ಇರಲಿಲ್ಲ. ಈ ವಿಷಯವನ್ನು ತಮ್ಮ ಪುತ್ರ ಹಾಗೂ ಬ್ಯಾಂಕ್ ಉದ್ಯೋಗಿ ಮಂಜುನಾಥ್ ಅವರಿಗೆ ತಿಳಿಸಿದ ರುಕ್ಮಿಣಮ್ಮ ಚೀಲದ ಮೇಲಿದ್ದ ಬ್ಯಾಂಕಿಗೆ ಸಂಬಂಧಿಸಿದ ಸಂಖ್ಯೆ ಮತ್ತು ಇತರೆ ಮಾಹಿತಿಯ ಆಧಾರದಲ್ಲಿ ಮೂಲ ಮಾಲೀಕರನ್ನು ಪತ್ತೆ ಹಚ್ಚುವ ಪ್ರಯತ್ನವನ್ನು ನಡೆಸಿದರು. ಕೊನೆಗೆ ವಸಂತ್ ಕುಮಾರ್ ಎಂಬುವವರನ್ನು ಸಂಪರ್ಕಿಸಲಾಯಿತು. ಮೊದಲಿಗೆ ಕರೆ ಬಂದಾಗ ವಸಂತ್ ಕುಮಾರ್ ಅವರಿಗೆ ನಂಬಿಕೆ ಬರಲಿಲ್ಲ. ಆದರೆ 2 ದಿನಗಳ ಬಳಿಕ ಮತ್ತೊಮ್ಮೆ ಸಂಪರ್ಕಿಸಿ ಮಾಹಿತಿ ಖಚಿತಪಡಿಸಿಕೊಂಡ ನಂತರ ಬಂಗಾರದ ತಾಳಿ ಚೈನನ್ನು ಸುರಕ್ಷಿತವಾಗಿ ಅವರ ಕೈಗೆ ಹಸ್ತಾಂತರಿಸಲಾಯಿತು. ಬಂಗಾರದ ಮೌಲ್ಯಕ್ಕಿಂತ ಪ್ರಾಮಾಣಿಕತೆಯ ಮೌಲ್ಯವೇ ದೊಡ್ಡದು ಎಂಬುದನ್ನು ರುಕ್ಮಿಣಮ್ಮ ಅವರು ತಮ್ಮ ನಡೆ ಮೂಲಕ ಸಾಬೀತುಪಡಿಸಿದ್ದು, ಅವರ ಈ ಸಾಮಾಜಿಕ ಜವಾಬ್ದಾರಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಹೆಸರು ರುಕ್ಮಿಣಿ ರೀ ಸರ್, ಪಿ ರುಕ್ಮಿಣಿ. ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ ಸರ್. ಹೋಗುವಾಗ ಡಾಲರ್ ಕಾಲಿನ ಹತ್ತಿರಲೇ ಬಿದ್ದಿತ್ತು. ನಾನು ಏನೋ ಬಿಡು ಅಂದೇಳಿ ನಾವೆಲ್ಲ ನಾಲ್ವರು ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನನ್ನು ತೆಗ್ದಾಕ್ಯಾರನ್ನಂದು ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನು ಅಂದರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರು ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. ಅವರು ಮಾಡಲಿದ್ದಕ್ಕೋಸ್ಕರ ನಾವು ಕಟ್ ಮಾಡಿಬಿಟ್ವಿ. ಅಲ್ಲಿಗೆ ನಿಮ್ದು ಏನೇನು ಹೋಗೈತೆ ಅಂತ ಸತಿ ಕೇಳಿದ್ವಿ. ಸರಿ ಬಿಡು, ಅವ್ರು ತಿಳ್ಕೊಂಡು ಮಾಡ್ತಾರೆ ಅಂದೇಳಿ ಇದು ಮಾಡಿದ್ವಿ. ನಿನ್ನೆ ಅವ್ರು ತಿಳ್ಕೊಂಡಾರ ಮಾಡ್ಯಾರ, ಬಾ ಅಂದೇಳಿನಿ ಸರ್, ಕೊಡ್ತೀನಿ ಅವ್ರಿಗೆ ಅಷ್ಟೇ. ನನ್ನ ಹೆಸರು ವಸಂತ ಎಚ್. ನನ್ನ ಊರು ಬಂದು ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು, ಕರ್ಚೇಡಿ ಗ್ರಾಮ, ಮೋಕಾಲಿಂದ ಒಂದು 7 ಕಿಲೋಮೀಟ್ರು. ನಾನು ಗುರುವಾರ ಸಂಜೆ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತೊಗೊಂಬಂದಿದ್ದೆ. ಅದು ನನಗೆ 7:30 ಅಬೌವ್ ಮೇಲೆ ನಾನು ಬಳ್ಳಾರಿಯಲ್ಲಿ ಜೋಬಲ್ಲಿ ಇಟ್ಕೊಂಡಾಗ ಬಳ್ಳಾರಿಯಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ, ತಾಳೂರು ರೋಡು, ಒಂದು ಕಪ್ಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಯಲ್ಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಅವ್ರ ಹತ್ರ ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗ ಇಲ್ಲ ಏನೋ ಸಮಥಿಂಗ್ ತೆಗಿವಾಗ, ದುಡ್ಡು ತೆಗಿವಾಗ ಬಿದ್ದೋಗಿದೆ. ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಡ್ಕೊತಾಳೆ ಅಂತೇಳಿ. ನಾನು ಇಲ್ಲ, ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ. ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತಂದೆ. ಬಟ್ ನಾನು 2 ಡೇಸು ಒಂದು ತಿರ್ಗಾ ಮರುದಿನ ಅಂದರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11 ಗಂಟೆ 15 ನಿಮಿಷಕ್ಕೆ ಒಬ್ಬರು ಕಾಲ್ ಮಾಡಿದರು. ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ, ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋಗಿರೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ, ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ, ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗೆ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಗ್ಗೆ ಮರುದಿನ ನಮ್ಮ ಮಾವನ ಹತ್ರ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು, ಅವರು ಕಾಲ್ ಮಾಡಿ ಮಾತಾಡಿದ್ರು, ಹಿಂಗೆ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ, ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದು ಕಳೆದೋಗಿರೋ ಬಂಗಾರ ಈ ರೇಟಲ್ಲಿ ಕೊಟ್ಟಿರತಕ್ಕಂಥದ್ದು ತುಂಬ ಧನ್ಯವಾದಗಳು. ಅವರು ಕೊಟ್ಟಿರೋ ಸಾಷ್ಟಾಂಗ ನಮಸ್ಕಾರಗಳು ಆ ಅಜ್ಜಿಯವರಿಗೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೇನೆ.